ನಮ್ಮ ರೈತರು ಬೆಳೆ ಬೆಳಿಬಾರ್ದು, ಕುಡಿಯೋ ನೀರಿಗೆ ಮಾತ್ರ ಉಪಯೋಗ ಮಾಡಬೇಕು, ಅದು ಲಿಮಿಟೆಡ್. ಈಗಾಗಲೇ ಬೆಂಗಳೂರಲ್ಲಿ 4 ದಿನಕ್ಕೆ ಒಂದ್ಸರಿ ನೀರು. ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ, ನಾವು ಕೊಡ್ತಾ ಇರೋದು 50 ಲಕ್ಷ ಜನಕ್ಕೆ ಮಾತ್ರ ನೀರು. ಉಳಿದಿದ್ದ 1 ಕೋಟಿ ಜನಕ್ಕೆ ನಾವು ನೀರೇ ಕೊಡ್ತಾ ಇಲ್ಲ, ಕಾವೇರಿ ನೀರು. ಯಾಕಂದರೆ ನೀರಿಲ್ಲ ನಮ್ಮಲ್ಲಿ. ಅಂಥದ್ರಲ್ಲಿ ಇದೊಂಥರ ಬೆಂಗಳೂರು ಜನತೆಗೆ, ಮೈಸೂರು ಮಂಡ್ಯ ಜನತೆಗೆ ಒಂಥರ ಬರಸಿಡಿಲಿದು. ಈಗಾಗಲೇ ಡೆಡ್ ಸ್ಟೋರೇಜನ್ನು ಲೆಕ್ಕ ಹಾಕಿದ್ರೆ ನಮ್ಗೆ ಉಳಿಯೋಂಥದ್ದು 4-5 TMCನೂ ಉಳಿಯಲ್ಲ ಅಲ್ಲಿ. ಈಗ 4 TMC ಅವ್ರಿಗೆ ನೀರು ಬಿಡಬೇಕು ನಾವು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಅಂದಾಜು 4 TMC ನೀರು ಬಿಟ್ಟರೆ ಕುಡಿಯೋ ನೀರಿಗೆ ಹಾಹಾಕಾರ ಬರ್ತೈತೆ. ಇದನ್ನು ಸರಿಯಾಗಿ ಪ್ರಾಧಿಕಾರಕ್ಕೆ ಮನದಟ್ಟು ಮಾಡಿಕೊಡೋದಲ್ಲಿ ಕರ್ನಾಟಕ ಸರ್ಕಾರ, ನೀರಾವರಿ ಮಂತ್ರಿಗಳು ವೈಫಲ್ಯ ಆಗಿದ್ದಾರೆ. ಇಷ್ಟ ಇಲ್ಲದ ಖಾತೆಯನ್ನು ಕೊಟ್ಟು, ಪಾಪ ಅವ್ರದ್ದೇನು ತಪ್ಪಿಲ್ಲ, ಇಷ್ಟ ಇಲ್ಲದ ಖಾತೆಯನ್ನು ಕೊಟ್ಟು ಇವತ್ತು ಕರ್ನಾಟಕದ ಹಳೆ ಮೈಸೂರು ಭಾಗದ ಜನರಿಗೆ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗೆದಿದೆ. ಭಾಳ ಇಂಪಾರ್ಟೆಂಟ್. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ತಮಿಳುನಾಡಲ್ಲಿರೋದು ಇಂಡಿ ಸರ್ಕಾರ, ಕಾಂಗ್ರೆಸ್ ಬೆಂಬಲಿತವಾದಂಥ ಸರ್ಕಾರ. ಕೇಂದ್ರದ ಒತ್ತಡದಿಂದ ಏನೋ ಇರಬೇಕು, ನೀವು ಸ್ವಲ್ಪ ಲೀನಿಯನ್ಸ್ ಕೊಡಿ ಅಂತ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡನ್ನು ಮೆಚ್ಚಿಸೋಕ್ಕೋಸ್ಕರ ಇವತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡೋ ಮುಖಾಂತರ ಈಗಾಗಲೇ ಮಂಡ್ಯದಲ್ಲಿ ಬೀದಿಗಿಳಿದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಡೆ ಬರ ಬಂದಿದೆ, ಇನ್ನೊಂದು ಕಡೆ ಎಲ್ಲ ಡ್ಯಾಮ್ಗಳು ಬರಿದಾಗಿದೆ. ಮತ್ತು ಪಕ್ಕದ ರಾಜ್ಯಕ್ಕೆ, ನಮಗೆ ಇಲ್ಲಿ ಅನ್ನ ಸಾಂಬಾರು ಊಟ, ಪಕ್ಕದ ತಮಿಳುನಾಡಿಗೆ ಮೃಷ್ಟಾನ್ನ ಭೋಜನ, ಆ ಪರಿಸ್ಥಿತಿ ಇವತ್ತು. ಹೇಳ್ಬೇಕಾಯ್ತಲ್ಲ, ತಮಿಳುನಾಡಲ್ಲಿ ಇಷ್ಟು ನೀರಿದೆ, ಅವ್ರಿಗೆ ಕುಡಿಯೋಕ್ಕೆ ಇಷ್ಟು ನೀರು ಎಕ್ಸಸ್ ಇದೆ, ನಮ್ಗೆ ಕುಡಿಯೋಕ್ಕೂ ಇಲ್ಲಿ ಸಮಸ್ಯೆ ಅಂತ ಹೇಳಬೇಕಾಗಿತ್ತು. ಇನ್ನೂ ಗ್ಯಾರಂಟಿ ಇಲ್ಲ, ಮಳೆ ಬರೋದು ಗ್ಯಾರಂಟಿ ಇಲ್ಲ, ಇನ್ನೂ 15 ದಿನ ಏನು ಗ್ಯಾರಂಟಿ ಇಲ್ಲ. ಆ ಒಂದು ಪರಿಜ್ಞಾನವಾಗಿದ್ದು ಕೂಡ ಒಳ್ಳೆಯ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ, ಮುಖ್ಯಮಂತ್ರಿ ಡೆಲ್ಲಿಯಲ್ಲಿ ಹೋಗಿ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ 3 ಬಾರಿ ಹೋಗಿದ್ದಾರೆ, ಇದುವರೆಗೂ 3 ಬಾರಿ ಹೋಗಿದ್ದಾರೆ. ಆಮೇಲೆ ಜಿರಳೆ ಹೋರಾಟಕ್ಕೆ 1 ಬಾರಿ ಹೋಗಿದ್ದಾರೆ, ಜಿರಳೆ ಹೋರಾಟಕ್ಕೆ, ಕಾಕ್ರೋಚ್ ಹೋರಾಟಕ್ಕೆ ಹೋಗಿದ್ದಾರೆ. ಆ ಕಾಕ್ರೋಚ್ ಹೋರಾಟಕ್ಕೆ ಹೋಗೋದು ಬದಲಾಗಿ ಒಂದಿನ ಕೂತ್ಕೊಂಡು ಒಳ್ಳೆ ಲಾಯರ್ಸ್ ಜೊತೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾತಾಡಿ ಎಕ್ಸ್ಪ್ಲೈನ್ ಮಾಡಿ ಸಮಯ ಕಳೆದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇಲ್ಲ. ಕಾಕ್ರೋಚ್ ಪಾರ್ಟಿ ಜೊತೆ ಹೋಗಿ ಕೂತ್ಕೊಳ್ಳೋಕ್ಕೆ ಟೈಮ್ ಇದೆ. ಮುಖ್ಯಮಂತ್ರಿ ಆದವ್ರಿಗೆ ಈ ಕಾವೇರಿ ಪ್ರಾಧಿಕಾರದ ಆರ್ಗ್ಯುಮೆಂಟ್ ಡೇಟ್ ಗೊತ್ತಿದ್ರೂ ಸಹ ಯಾವುದೇ ಲಾಯರ್ಗಳನ್ನು ಭೇಟಿ ಮಾಡಿಲ್ಲ ಮುಖ್ಯಮಂತ್ರಿ. ಇದು ವೈಫಲ್ಯ, ಈ ಸರ್ಕಾರದ ವೈಫಲ್ಯ. ಯಾವುದೇ ಲಾಯರ್ನ ಭೇಟಿ ಮಾಡಿಲ್ಲ, ಸಮಯ ಕೊಟ್ಟಿಲ್ಲ ಮುಖ್ಯಮಂತ್ರಿ. ಇವತ್ತೇನಾಗಿದೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಕಾರಣ. ಇದಕ್ಕೆ